ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾನಸಿಕವಾಗಿ ಶಕ್ತಿ ಬರ್ತದೆ, ಉದ್ಯೋಗಿ ಶಕ್ತಿ ಬರ್ತದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಶಕ್ತಿ ಬರ್ತದೆ. ಆ ನಾಯಕರನ್ನ ಪಾರ್ಲಿಮೆಂಟ್ ಕಳ್ಸಕ್ಕೆ, ಆ ಪಾರ್ಲಿಮೆಂಟ್ಗೆ MP ಹೋದ ತಕ್ಷಣ ಅವರು ಈಗ ಬೇಕಮೇ ಪ್ರೈಮ್ ಮಿನಿಸ್ಟರ್, ಈ ಬಿಕಮ್ ಎ ಮಿನಿಸ್ಟರ್. ಇಲ್ಲಿ MLA ಆದ ತಕ್ಷಣ ಈ ಕ್ಯಾನ್ ಬಿಕಮ್ ಎ ಚೀಫ್ ಮಿನಿಸ್ಟರ್, ಈ ಕ್ಯಾನ್ ಬಿಕಮ್ ಎ ಮಿನಿಸ್ಟರ್. ಅವನು ಕಾರ್ಪೊರೇಷನ್ ಆಗ್ಬೋದು, ಪಂಚಾಯತಿ ಆಗ್ಬೋದು, ಹಂಗಾಗ್ತದೆ. ಸೊ ಹಂಗೆ ಮುಂದಿನ ದಿನದಲ್ಲಿ ನಾಯಕತ್ವ, ಪ್ರಜಾಪ್ರಭುತ್ವ, ಈಗ ನೋಡಿ ನಾವು ಈಗ ವಿಧಾನಸೌಧದಲ್ಲಿ ಇದ್ದೀವಿ. ದಿಸ್ ಇಸ್ ಅಡ್ಮಿನಿಸ್ಟ್ರೇಷನ್, ಎದುರುಗಡೆ ಕೋರ್ಟ್ ಇದೆ. ಡೆಮೋಕ್ರಸಿಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾರಂಗ, ಇವೆಲ್ಲ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ. ಒಂದು ಮಾಡೋರಿಗೆಲ್ಲ ಈ ದೇಶ ರಕ್ಷಣೆ ಮಾಡುವಂತ ಬಂದೂಕ ಕೊಟ್ಬಿಟ್ಟು ನಾವು ನಿಲ್ಲಿಸ್ತೀವಿ. ಅವನ್ನ ಹುಡುಗನ ಬಗ್ಗೆ ವಿಶ್ವಾಸ ಇಟ್ಟು, ಆ ಯುವಕನ ಬಗ್ಗೆ ವಿಶ್ವಾಸ ಇಟ್ಟು ಈ ದೇಶ ರಕ್ಷಣೆ ಮಾಡುವಂತ ನಾವು ಕೊಡ್ತಾ ಇದ್ದೀವಿ. ಬಟ್ ಅದೇ ಆ ಯುವಕರ ಮೇಲೆ ನೀನು ಒಬ್ಬ ನಾಯಕರನ್ನ ಆಯ್ಕೆ ಮಾಡಕ್ಕೆ, MLA ಆಯ್ಕೆ ಮಾಡಕ್ಕೆ, MP ಆಯ್ಕೆ ಮಾಡಕ್ಕೆ, ಒಬ್ಬ ಪಂಚಾಯತಿ ಮೆಂಬರ್ ಆಯ್ಕೆ ಮಾಡಕ್ಕೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಐ ಬಿಲೀವ್ ಇನ್ ದಿ ಯೂತ್ ಆಫ್ ದಿಸ್ ಕಂಟ್ರಿ, ದಟ್ ಇಸ್ ವೈ ಐ ಡಿಸೈಡೆಡ್ ಟು ವೋಟ್ ಫಾರ್ 18 years ಅಂತ ಹೇಳಿ ರಾಜೀವ್ ಗಾಂಧಿ ಅವರು ದೊಡ್ಡ ತೀರ್ಮಾನ. ಇವತ್ತು 18 ವರ್ಷಕ್ಕೆ ಎಲ್ಲರೂ ಕೂಡ ವೋಟ್ ಬಂದಿದೆ. ಹಂಗೆ 18 yearsಗೆ ಇವತ್ತು ನಮ್ಮ ಎಲ್ಲರೂ ಕೂಡ ಹಕ್ಕನ್ನ, ನಮ್ಮ ಪದ್ಧತಿಯಲ್ಲೂ ಕೂಡ ಮದುವೆ ಮಾಡಿಕೊಳ್ಳೋಕ್ಕೂ ಕೂಡ ಏಜ್ ಅನ್ನು ನಾವು ಕೊಟ್ಟಿದ್ದೇವೆ. 18 ವರ್ಷಕ್ಕೆ ಅವನಿಗೆ ಮಾನಸಿಕವಾಗಿ ಶಕ್ತಿ ಬರ್ತದೆ, ಉದ್ಯೋಗಿ ಶಕ್ತಿ ಬರ್ತದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಶಕ್ತಿ ಬರ್ತದೆ. ಆ ನಾಯಕರನ್ನ ಪಾರ್ಲಿಮೆಂಟ್ ಕಳ್ಸಕ್ಕೆ, ಆ ಪಾರ್ಲಿಮೆಂಟ್ಗೆ MP ಹೋದ ತಕ್ಷಣ ಅವರು ಈಗ ಬೇಕಮೇ ಪ್ರೈಮ್ ಮಿನಿಸ್ಟರ್, ಈ ಬಿಕಮ್ ಎ ಮಿನಿಸ್ಟರ್. ಇಲ್ಲಿ MLA ಆಯ್ಕೆ ಮಾಡಿದಂತ ಒಂದು ಸರ್ಕಾರ, ಆ ಸರ್ಕಾರದ ನಿರ್ಧಾರ, ಸಂವಿಧಾನಬದ್ಧವಾದಂಥ ನಿರ್ಧಾರಗಳನ್ನು ಏನೇನು ನಿಮ್ಮ ಹಕ್ಕಿದೆ ಅನ್ನೋದು ಅರ್ಥ ಆಗ್ತದೆ. ಆದ್ರಿಂದ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ, ನ್ಯಾಯಾಲಯ ಕೂಡ ನಡೆಯುತ್ತೆ. ನಾವು ನಡೆಯೋದು ಸಂವಿಧಾನದ ಮೇಲೆ, ಓದ್ ತಗೊಂಡವರು ಸಂವಿಧಾನದ ಮೇಲೆ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನದ ಪೀಠದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಪಾಪ ಅವ್ರನ್ನ ಪಾರ್ಟಿಗೆ ಟಿಕೆಟ್ ಕೊಡಲಿಲ್ಲ, ನಾನು ರಾಜಕೀಯದಲ್ಲಿ ಬರ್ತೀನಿ ಅಂತ ತೋರಿಸ್ಕೋಬೇಕು ಪಾಪ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೆಯದಾಗಿದೆ. ಮೊದಲಿಗೆ ಇದು ಹಾನಗಲ್ ಕುಮಾರಸ್ವಾಮಿಗಳು ಪ್ರಾರಂಭ ಮಾಡಿದಾಗ ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತಲೇ ಹೆಸರನ್ನು ಕೊಟ್ಟಿದ್ದು. ಮೊನ್ನೆ ಕೆಲವರು ಲಿಂಗಾಯತ, ಕೆಲವರು ವೀರಶೈವ, ಇದು ಗೊಂದಲ ಆಗುತ್ತೆ. ನಾವೆಲ್ಲರೂ ಹೊಂದಾಣಿಕೆ ಮಾಡಿಕೊಳ್ಳೋಣ, ವೀರಶೈವ ಬಾರ್ ಲಿಂಗಾಯತ ಮಹಾಸಭಾ ಮಾಡ್ರಿ ಅಂದದ್ದಕ್ಕೆ ಅದನ್ನು ಕೂಡ ತಿದ್ದುಪಡಿ ಮಾಡಿ ವೀರಶೈವ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅನ್ನುವಂಥದ್ದನ್ನ ಮಾಡಿ ಈಗ ಅದೇ ಹೆಸರಿನಲ್ಲಿ ಮಹಾಸಭೆ ಕೆಲಸ ಮಾಡ್ತಾ ಇದೆ. ಈ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಯಾವಾಗ ಈ ಜಾತಿ ಜನಗಣತಿ ಬರ್ತದ, ಅವಾಗ ಈ ತೊಂದರೆ ಇದ್ದದ್ದೇ, ಇದೇನು ಹೊಸದೇನಲ್ಲ. ದೇವರಾಜ ಅರಸರ ಕಾಲದಿಂದಲೂ ಕೂಡ ಈ ಗೊಂದಲವನ್ನು ಸೃಷ್ಟಿ ಮಾಡ್ಕೊಂತಾನೆ ಬಂದಾರ. ಅದು ಈಗಲೂ ಮುಂದುವರೆದ. ಕೆಲವರು ಲಿಂಗಾಯತರು ಅಂತ ಹೇಳೋದು ದಾರಿ ತಪ್ಪಿಸೋದು, ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ವೀರಶೈವ ಅಂದ್ರು ಒಂದು, ಲಿಂಗಾಯತ ಅಂದ್ರು ಒಂದು. ನಮ್ಮ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗನು ಕೂಡ ಪತ್ರಿಕೆಯವರು ಚೆನ್ನಾಗಿ ಬರ್ದಾರ. ವಿಪ್ರರು ಬ್ರಾಹ್ಮಣರಂತಾರ, ಕ್ರೈಸ್ತರು ಕ್ರಿಶ್ಚಿಯನ್ರಂತಾರ, ಇಸ್ಲಾಂ ಧರ್ಮ ಮುಸಲ್ಮಾನರಂತಾರ. ಹಂಗೆ ವೀರಶೈವ ಲಿಂಗಾಯತ ಇದು ಒಂದ. ಒಡೆಯೋದು ಜಾತಿ, ಉಡಿಸೋದು ಧರ್ಮ, ಎಲ್ಲರೂ ಒಂದಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಪೂಜ್ಯರು ಹೇಳಿದಂಗೆ ಮಹಾರಾಷ್ಟ್ರದಲ್ಲಿ ಸಂಖ್ಯೆ ಭಾಳ ಅದ, ಕರ್ನಾಟಕದಲ್ಲಿ ಅದ, ರಾಜಸ್ಥಾನ್, ಕೇರಳ, ತಮಿಳುನಾಡು ಅನೇಕ ಅಲ್ಲಿ ಅಲ್ಪಸಂಖ್ಯಾತರದಾರ. ಅಲ್ಲಿ ಕಡಿಮೆ ಇರೋದಕ್ಕೆ ಅಲ್ಲಿ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಕೂಡ ಅವರು ರಾಜ್ಯ ಸರ್ಕಾರದಿಂದ ಪಡ್ಕೊಂಡಾರೆ ಎಲ್ಲರಿಗೂ. ಇಲ್ಲಿನೂ ಕೂಡ ದೇವರಾಜ ಅರಸರ ಕಾಲದಲ್ಲಿ ಕೆಲವು ಒಳಪಂಗಡಗಳಿಗೆ ಕೊಟ್ಟರು, ಕೆಲವು ಒಳಪಂಗಡಗಳಿಗೆ ಕೊಡಲಿಲ್ಲ. ಅದು ಆ ಗೊಂದಲ ಇವತ್ತಿನವರೆಗೂ ಕೂಡ
ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಏಕಾಏಕಿ ಮೊನ್ನೆ ಈ ಬಸವ ಸಂಸ್ಕೃತಿ ಉತ್ಸವ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾವು ಕೂಡ ಸಹಕಾರ ಕೊಡೋದಕ್ಕೆ ರೆಡಿಯಾಗಿದ್ವಿ, ನಾವೇ ಎಲ್ಲ ಮಾಡೋದಕ್ಕೂ ರೆಡಿಯಾಗಿದ್ವಿ. ಆದರೆ ಅದು ಅವ್ರ ಉದ್ದೇಶ ಬೇರೆ ಇತ್ತು, ಅವ್ರ ಹೆಡನ್ನ ಅಜೆಂಡಾ ಬೇರೆ ಇತ್ತು. ಹೀಗಾಗಿ ಅವರು ಈ ಕಡೆ ಬರಲಿಲ್ಲ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.